ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ ಸ್ವರಗಳು, ಯೋಗವಾಹಗಳು ಹಾಗೂ ವ್ಯಂಜನಗಳ ಬಗ್ಗೆ ತಿಳಿದಿದ್ದೇವೆ. ಈಗ ವ್ಯಂಜನಗಳಲ್ಲಿ ಎರಡು ಪ್ರಕಾರಗಳು, ವರ್ಗೀಯ ವ್ಯಂಜನಗಳು ಹಾಗೂ ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು, ಈಗ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಒಟ್ಟು ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ಈಗ ವರ್ಗೀಯ ವ್ಯಂಜನವನ್ನು ನೋಡೋಣ. ವರ್ಗೀಯ ವ್ಯಂಜನಗಳು. ಈ ವರ್ಗೀಯ ವ್ಯಂಜನಗಳನ್ನು 3 ಭಾಗವಾಗಿ ವಿಂಗಡಿಸಲಾಗಿದೆ. 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಈಗ ವರ್ಗೀಯ ವ್ಯಂಜನ ಎಂದರೇನಂತ ತಿಳ್ಕೊಳ್ಳೋಣ. ವರ್ಗೀಯ ವ್ಯಂಜನ ಎಂದರೆ ವರ್ಗಗಳಾಗಿ ಅಥವಾ ಗುಂಪುಗಳಾಗಿ ವಿಂಗಡಿಸಲು ಸಾಧ್ಯವಾಗುವ ಅಕ್ಷರಗಳಿಗೆ ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ. ವರ್ಗೀಯ ವ್ಯಂಜನ ಎಂದರೆ ವರ್ಗಗಳಾಗಿ ಅಥವಾ ಗುಂಪುಗಳಾಗಿ ವಿಂಗಡಿಸಲು ಸಾಧ್ಯವಾಗುವ ಅಕ್ಷರಗಳಿಗೆ ವರ್ಗೀಯ ವ್ಯಂಜನ ಎಂದು ಕರೆಯುತ್ತಾರೆ. ಕದಿಂದ ಮ ವರೆಗಿನ ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಕ ವರ್ಗ ಹಾಗೂ ಚ ವರ್ಗ. ಈಗ ಈ ವರ್ಗೀಯ ವ್ಯಂಜನಗಳನ್ನು 3 ಭಾಗವಾಗಿ ವಿಂಗಡಿಸಿದ್ದಾರೆ. ಅವುಗಳನ್ನು ನೋಡೋಣ. ಮೊದಲನೆಯದಾಗಿ ಅಲ್ಪಪ್ರಾಣ, ಎರಡನೆಯದಾಗಿ ಮಹಾಪ್ರಾಣ ಹಾಗೂ ಮೂರನೆಯದಾಗಿ ಅನುನಾಸಿಕ. ಈಗ ಮೊದಲನೆಯದಾಗಿ ಅಲ್ಪಪ್ರಾಣದ ಬಗ್ಗೆ ತಿಳ್ಕೊಳ್ಳೋಣ. ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳೇ ಅಲ್ಪ ಪ್ರಾಣ. ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳೇ ಅಲ್ಪ ಪ್ರಾಣಾಕ್ಷರಗಳು. ಈಗ ಮಹಾಪ್ರಾಣಾಕ್ಷರ ಎಂದರೇನಂತ ನೋಡೋಣ. ದೀರ್ಘ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳೇ ಮಹಾಪ್ರಾಣ. ದೀರ್ಘ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳೇ ಮಹಾಪ್ರಾಣಾಕ್ಷರಗಳು. ಈಗ ಅನುನಾಸಿಕ. ಮೂಗಿನ ಸಹಾಯದಿಂದ ಉಚ್ಚರಿಸುವ
ಅಕ್ಷರವೇ ಅನುನಾಸಿಕ. ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರವೇ ಅನುನಾಸಿಕ. ಹಾಗಾದರೆ ಅಲ್ಪಪ್ರಾಣ, ಮಹಾಪ್ರಾಣ, ಮತ್ತು ಅನುನಾಸಿಕ ಅಕ್ಷರಗಳನ್ನು ನೋಡೋಣ. ಈಗ ಅಲ್ಪಪ್ರಾಣ ಕ, ಗ, ಚ, ಜ, ಟ, ಡ, ತ, ಧ, ಪ, ಭ ಇವುಗಳನ್ನು ಅಲ್ಪಪ್ರಾಣಾಕ್ಷರ ಎಂದು ಕರೆಯುತ್ತಾರೆ. ಈಗ ಮಹಾಪ್ರಾಣ ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ ಇವುಗಳನ್ನು ಮಹಾಪ್ರಾಣಾಕ್ಷರ ಎಂದು ಕರೆಯುತ್ತಾರೆ. ಅನುನಾಸಿಕ ಯ, ಯ, ನ, ನ, ಮ ಈ ಅಕ್ಷರಗಳನ್ನು ಅನುನಾಸಿಕ ಎಂದು ಕರೆಯುತ್ತಾರೆ. ಈಗ ಅವರ್ಗೀಯ ವ್ಯಂಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಅವರ್ಗೀಯ ವ್ಯಂಜನಗಳು ಒಟ್ಟು 9. ಹಾಗಾದರೆ ಅವರ್ಗೀಯ ವ್ಯಂಜನ ಎಂದರೇನಂತ ನೋಡೋಣ. ಅವರ್ಗೀಯ ವ್ಯಂಜನಗಳು ಎಂದರೆ ವರ್ಗಗಳಾಗಿ ಅಥವಾ ಗುಂಪುಗಳಾಗಿ ವಿಂಗಡಿಸಲು ಸಾಧ್ಯವಾಗದ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ. ಹಾಗಾದರೆ ಅವರ್ಗೀಯ ವ್ಯಂಜನಗಳು ಎಂದರೆ ವರ್ಗಗಳಾಗಿ ಅಥವಾ ಗುಂಪುಗಳಾಗಿ ವಿಂಗಡಿಸಲು ಸಾಧ್ಯವಾಗದ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ. ಈಗ ಅವರ್ಗೀಯ ವ್ಯಂಜನಗಳನ್ನು ನೋಡೋಣ. ಯ, ರ, ಲ, ವ, ಶ, ಶ, ಸ, ಹ, ಲ ಇವುಗಳು ಅವರ್ಗೀಯ ವ್ಯಂಜನಗಳಾಗಿರುತ್ತವೆ. ಯಾವ್ಯಾವಂದರೆ ಯ, ರ, ಲ, ವ, ಶ, ಶ, ಸ, ಹ, ಲ ಇವುಗಳನ್ನು ಅವರ್ಗೀಯ ವ್ಯಂಜನಗಳೆಂದು ಕರೆಯುತ್ತಾರೆ. ಹಾಗಾದರೆ ಈ ತರಗತಿಯಲ್ಲಿ ವರ್ಗೀಯ ಹಾಗೂ ಅವರ್ಗೀಯ ವ್ಯಂಜನಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮತ್ತು ಮುಂದಿನ ತರಗತಿಯಲ್ಲಿ ಗುಣಿತಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.